ಎಲ್ರಿಗೂ ನಮಸ್ಕಾರ. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪೇನ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಈ ಒಂದು ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ನಾವಿವತ್ತು ಡಿಸ್ಕಸ್ ಮಾಡ್ತಿರೋಂಥ ಆರ್ಟಿಕಲು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ನಾವು ನೆನ್ನೆನೂ ಕೂಡ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಅದ್ರದ್ದು ಕಂಟಿನ್ಯೂಷನ್ನ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನೆನ್ನೆ ನಾವು 17 ಗೋಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಯಾವ್ದಾದ್ರು 17 ಗೋಲ್ಸ್ ಇದೆ, ಟಾರ್ಗೆಟ್ಸ್ ಯಾವುದು, ಇಂಡಿಕೇಟರ್ಸ್ ಯಾವುದು, ಮತ್ತು ಹಿಸ್ಟ್ರಿ ಆಫ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ಅದ್ರದ್ದು ಕಂಟಿನ್ಯೂಷನ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ನಾವು ಯಾಕೆ ಡಿಸ್ಕಸ್ ಮಾಡ್ತಿದ್ದೀವಿ ಅಂತಂದರೆ, ಲಕ್ಷದ್ವೀಪಲ್ಲಿ ಈಗ ಒಂದು ಇಶ್ಯೂ ಇದೆ. ಸೊ ಅದರಿಂದ ಏನಾಗ್ತಿದೆ, ತುಂಬ ಪ್ರಾಬ್ಲಮ್ ಆಗ್ತಿದೆ ಲಕ್ಷದ್ವೀಪಲ್ಲಿ. ಆ ಒಂದು ಇಶ್ಯೂ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಅದನ್ನು ನಾವು ಡಿಸ್ಕಸ್ ಮಾಡಬೇಕು ಅಂದರೆ ಅದಕ್ಕೂ ಮುಂಚೆ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ತಿಳ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಈ ಒಂದು ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಇದಾದಮೇಲೆ ನಾವು ಲಕ್ಷದ್ವೀಪ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಡಿಸ್ಕಸ್ ಮಾಡ್ತಿರೋವಂಥದ್ದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ನಮಗೆ ಗೊತ್ತು ಆಲ್ರೆಡಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎಷ್ಟಿದೆ ಅಂದರೆ 17 ಗೋಲ್ಸ್ ಇದೆ, 169 ಟಾರ್ಗೆಟ್ಸ್ ಇದೆ. ಸೊ ಏನು ಇದ್ದು ಏಮ್ ಅಂದರೆ, ಏಮ್ ಆಫ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಂದರೆ, ಒಂದು ಸೋಷಿಯಲ್, ಎಕನಾಮಿಕ್ ಮತ್ತು ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಏನಿದೆ ಅದನ್ನು ರಿಸಾಲ್ವ್ ಮಾಡಬೇಕು. ಈ ಒಂದು ಪ್ರಪಂಚಕ್ಕೆ ಯಾವುದ್ಯಾವುದು ಟ್ರಬಲ್ನ ಮಾಡ್ತಿದೆ, ಯಾವುದೋ ತೊಂದರೆ ಕೊಡ್ತಿದೆ, ಅದನ್ನು ರಿಸಾಲ್ವ್ ಮಾಡೋದಕ್ಕೋಸ್ಕರ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ತೊಗೊಂಡು ಬಂದಿದ್ದಾರೆ. ಸೊ ಈಗ ಸೋಷಿಯಲಿ ಇರ್ಬೋದು, ಎಕನಾಮಿಕಲಿ ಇರ್ಬೋದು, ಎನ್ವಿರಾನ್ಮೆಂಟಲಿ ಇರ್ಬೋದು, ಯಾವ್ಯಾವ ಪ್ರಾಬ್ಲಮ್ಸ್ ಇದೆ, ಯಾವ್ಯಾವ ಪ್ರಾಬ್ಲಮ್ಸು ಪ್ರಪಂಚಕ್ಕೆ ತೊಂದರೆ ಕೊಡ್ತಿದೆ, ಆ ಒಂದು ಪ್ರಾಬ್ಲಮ್ಸ್ನ ರಿಸಾಲ್ವ್ ಮಾಡಬೇಕು. ಸೊ ಇದು 2030 ಅಜೆಂಡಾ ಅಂತ ಏನಿದೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಡಾಪ್ಟ್ ಮಾಡ್ಕೊಂಡ್ರಲ್ಲ, ಸೊ ಆ ಒಂದು 2030 ಅಜೆಂಡಾ ಅಂಡರಲ್ಲಿ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ಅಡಾಪ್ಟ್ ಮಾಡ್ಕೊಂಡಿದ್ದು. ಎಲ್ಲಿ ಅಂದರೆ UN ಸಸ್ಟೈನಬಲ್ ಡೆವಲಪ್ಮೆಂಟ್ ಸಮ್ಮಿಟಲ್ಲಿ. ಸೊ ಇನ್ ಸೆಪ್ಟೆಂಬರ್ 2015. ಇದು ನೆಕ್ಸ್ಟ್ 15 ಇಯರ್ಸಿಗೆ ಈ ಒಂದು ಗೋಲ್ಸ್ನ ತೊಗೊಂಡು ಬಂದಿರೋದು. ಸೊ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ನ ನಾವು 2000ಅಲ್ಲಿ ತೊಗೊಂಡು ಬಂದಿದ್ದು. ಸೊ ಇದ್ರದ್ದು ಟಾರ್ಗೆಟ್ ಇದ್ದಿದ್ದು 2015. ಸೊ 2015ವರೆಗೂ ಇದು ಟಾರ್ಗೆಟ್ ಮಾಡಿತ್ತು, ಅಂದರೆ ಪಾವರ್ಟಿನ ರೆಡ್ಯೂಸ್ ಮಾಡೋದಕ್ಕೋಸ್ಕರ. ಆದರೆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಇದ್ದರೂ ಕೂಡ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ಯಾಕೆ ತೊಗೊಂಡು ಬಂದ್ವಿ, ಸೊ ಇದ್ರದ್ದು ಅವಶ್ಯಕತೆ ಏನಿತ್ತು, ಸೊ ಇದನ್ನೆಲ್ಲ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ನಾವು ಈಗ ತಾನೇ ನೋಡಿದ್ವಲ್ವ, 2000ಅಲ್ಲಿ ಬಂದಿದ್ದು, ಅದ್ರದ್ದು ಟಾರ್ಗೆಟ್ ಇದ್ದಿದ್ದು 2015. ಸೊ ಇದು ಏನು ಅಚೀವ್ ಮಾಡ್ತು ಈ ಒಂದು 15 ಇಯರ್ಸಲ್ಲಿ ಅಂದರೆ, ಈಗ ನಂಬರ್ ಆಫ್ ಪೀಪಲ್ಸ್ ಲಿವಿಂಗ್ ಇನ್ ಎಕ್ಸ್ಟ್ರೀಮ್ ಪಾವರ್ಟಿ, ಅಂದರೆ ಎಕ್ಸ್ಟ್ರೀಮ್ ಪಾವರ್ಟಿನಲ್ಲಿ ಇದ್ದಂಥ ಪೀಪಲ್ಸ್ ನಂಬರು ಕಡಿಮೆ ಆಯಿತು, ಮೋರ್ ದೆನ್ ಹಾಫ್ ರೆಡ್ಯೂಸ್ ಆಯಿತು. ಅಂದರೆ 2015ಅಲ್ಲಿ 836 ಮಿಲಿಯನ್ ಅಂದರೆ ಎಷ್ಟು ಇತ್ತು ಅಂದರೆ 836 ಮಿಲಿಯನಿಗೆ ಈ ಒಂದು ಪಾವರ್ಟಿ ನಂಬರು ಬಂತು. ಅಂದರೆ 836 ಮಿಲಿಯನ್ ಪೀಪಲ್ಸು ಪಾವರ್ಟಿಗೆ ಕಡಿಮೆ ಆದರು. ಸೊ ಜೆಂಡರ್ ಪ್ಯಾರಿಟಿ ಏನಿತ್ತು ಪ್ರೈಮರಿ ಸ್ಕೂಲ್ಸಲ್ಲಿ, ಅದು ಕೂಡ ಕಡಿಮೆ ಆಯಿತು. ರಿಡಕ್ಷನ್ ಇನ್ ರೇಟ್ ಆಫ್ ಚಿಲ್ಡ್ರನ್ ಡೈಯಿಂಗ್ ಬಿಫೋರ್ ದ 5th ಬರ್ತ್ಡೇ, ಅಂದರೆ ಅಂಡರ್ 5 ಮೋಟಾಲಿಟಿ ಏನಿದೆ ಅದು ಕೂಡ ಅರ್ಧ, ಅಂದರೆ 50% ರೆಡ್ಯೂಸ್ ಆಯಿತು. 1990ಇಂದ ಕನ್ಸಿಡರ್ ಮಾಡಿದ್ರೆ 50% ಅಂಡರ್ 5 ಮೋಟಾಲಿಟಿ ರೇಟು ಕಡಿಮೆ ಆಗಿದೆ. ಮತ್ತು 45% ಮೆಟರ್ನಲ್ ಮೋಟಾಲಿಟಿ ಕಡಿಮೆ ಆಗಿದೆ. ಓವರ್ 6.2 ಮಿಲಿಯನ್ ಮಲೇರಿಯಾ ಡೆತ್ಸ್ ಏನಿತ್ತು ಅದು ಕೂಡ ರೆಡ್ಯೂಸ್ ಆಗಿದೆ. 37 ಮಿಲಿಯನ್ ಲೈಫ್ಸನ್ನ ಸೇವ್ ಮಾಡಿದ್ದಾರೆ. ಯಾವುದರಿಂದ ಅಂದರೆ ಟ್ಯೂಬರ್ಕ್ಯುಲೋಸಿಸ್ಸಿಂದ. ಮತ್ತು ಇಂಪ್ರೂವ್ಡ್ ಡ್ರಿಂಕಿಂಗ್ ವಾಟರ್ ಸೋರ್ಸಸ್, ಅಂದರೆ ಕುಡಿಯೋ ನೀರಿನ ಸೋರ್ಸಸ್ ಏನಿತ್ತು ಅದನ್ನು ಕೂಡ ಇಂಪ್ರೂವ್ ಮಾಡಿದ್ದಾರೆ. ಯಾರಿಗೆ ಅಂದರೆ 2.6 ಬಿಲಿಯನ್ ಪೀಪಲ್ಗೆ ಈ ಒಂದು ಡ್ರಿಂಕಿಂಗ್ ವಾಟರ್, ಪ್ಯೂರ್ ಡ್ರಿಂಕಿಂಗ್ ವಾಟರು ಸಿಗೋ ಥರ ಮಾಡಿದ್ದಾರೆ 1990-2015 ಒಳಗಡೆ. ಸೊ ಇಷ್ಟು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸಲ್ಲಿ ಅಚೀವ್ ಮಾಡಿರೋವಂಥದ್ದು. ಸೊ ನೆಕ್ಸ್ಟು, ಈವನ್ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸಲ್ಲಿ ಇಷ್ಟೆಲ್ಲ ನಾವು ಅಚೀವ್ ಮಾಡಿದ್ರು ಕೂಡ ಮತ್ತೆ ಏನಕ್ಕೆ SDG ಬೇಕು, ನಾವು ನೋಡಿದ್ವಿ ಅಲ್ವಾ. ಸೊ ಇಲ್ಲಿ ಮಿಲೇನಿಯಂ ಡೆವಲಪ್ಮೆಂಟ್ ಓನ್ಲಿ ಹಾಫ್ ಆಫ್ ದಟ್ ರೆಡ್ಯೂಸ್ ಆಗಿದೆ. ಇಲ್ಲೂ ಕೂಡ ರೇಟ್ ಆಫ್ ಚಿಲ್ಡ್ರನ್ ಡೈಯಿಂಗು ಕೂಡ ಹಾಫ್ ಆಫ್ ದಟ್,
ಅಂದರೆ 50% ಅಷ್ಟೇ ರೆಡ್ಯೂಸ್ ಆಗಿದೆ. 45% ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ರೆಡ್ಯೂಸ್ ಆಗಿದೆ. ಮತ್ತು ಡ್ರಿಂಕಿಂಗ್ ವಾಟರು ಕೂಡ ಕೇವಲ 2.6 ಬಿಲಿಯನ್ ಪೀಪಲ್ಸಿಗೆ ಅಷ್ಟೇ ಸಿಕ್ಕಿದೆ. ಸೊ ಅಂದರೆ ನಾವು ಇನ್ನು ಅಚೀವ್ ಮಾಡಿರೋದು ಸ್ವಲ್ಪ, ಅಚೀವ್ ಮಾಡಬೇಕಾಗಿರೋದು ಇನ್ನೂ ತುಂಬ ಇದೆ. ಸೊ ಅದಕ್ಕೋಸ್ಕರ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ತೊಗೊಂಡು ಬಂದಿದ್ದಾರೆ. 800 ನಾವಿಲ್ಲಿ ನೋಡಿದ್ವಿ ಅಲ್ವಾ. ಸೊ 836 ಮಿಲಿಯನ್ ಇನ್ನೂ ಪಾವರ್ಟಿ ಅಲ್ಲೇ ಇದ್ದಾರೆ. ಸೊ ಈ ಒಂದು 836 ಪೀಪಲ್ಸ್ ಏನಿದ್ದಾರೆ ಅವರೂ ಕೂಡ ಅಬೋವ್ ಪಾವರ್ಟಿ ಲೆವೆಲ್ ತೊಗೊಂಡು ಬರಬೇಕಲ್ವಾ. ಸೊ ಅದಕ್ಕೋಸ್ಕರ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ತೊಗೊಂಡಿದ್ದಾರೆ. ಈವನ್ ಸ್ಟಿಲ್ ಎಕ್ಸ್ಟ್ರೀಮ್ ಪಾವರ್ಟಿನಲ್ಲಿ, ಎಕ್ಸ್ಟ್ರೀಮ್ ಹಂಗರಲ್ಲಿ ಇವರು ಸಫರ್ ಮಾಡ್ತಿದ್ದಾರೆ. ಸೊ ಇದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ತೊಗೊಂಡು ಬಂದಿದ್ದಾರೆ. ಈಗ 2008-2012 144 ಮಿಲಿಯನ್ ಪೀಪಲ್ ಏನಿದ್ದಾರೆ ಇವರನ್ನ ನ್ಯಾಚುರಲ್ ಡಿಸಾಸ್ಟರ್ ಆಗಿರೋದ್ರಿಂದ ಇವರನ್ನ ಡಿಸ್ಪ್ಲೇಸ್ ಮಾಡಿದ್ದಾರೆ ಒಂದು ಪ್ಲೇಸಿಂದ ಇನ್ ಪ್ಲೇಸಿಗೆ. ಸೊ ಇದ್ರ ಜೊತೆಗೆ ಪ್ಲಾನೆಟು ವಾರ್ಮ್ ಆಗ್ತಿದೆ, ಇದರಿಂದ ಎಕ್ಸ್ಟ್ರೀಮ್ ವೆದರ್ ಬರ್ತಿದೆ, ರೈಸಿಂಗ್ ಸೀಸ್ ಆಗ್ತಿದೆ. ಸೊ ಇದರಿಂದ ಏನಾಗುತ್ತೆ, ಆಲ್ರೆಡಿ ನ್ಯಾಚುರಲ್ ಡಿಸಾಸ್ಟರ್ ನ್ಯಾಚುರಲ್ ಆಗೇ ಇದೆ, ಅದ್ರ ಜೊತೆಗೆ ಈ ಒಂದು ಕಂಡೀಷನ್ಸು ಆ್ಯಡಪ್ ಆಗಿ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಸೊ ಇದನ್ನು ರೆಡ್ಯೂಸ್ ಮಾಡೋದಕ್ಕೋಸ್ಕರ ಇದೇನು ಮಾಡುತ್ತೆ, ಇನ್ನೂ ಪಾವರ್ಟಿ ಲೆವೆಲ್ನ ಜಾಸ್ತಿ ಮಾಡುತ್ತೆ. ಸೊ ಇದನ್ನು ರೆಡ್ಯೂಸ್ ಮಾಡಬೇಕು, ಪೀಪಲ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸು ತುಂಬ ಅವಶ್ಯಕತೆ ಇದೆ. ಈಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಇನ್ನೊಂದು ತೊಗೊಂಡ್ರೆ ವಾಟರ್ ಸ್ಕೇರ್ಸಿಟಿ. ಈ ಒಂದು ವಾಟರ್ ಸ್ಕೇರ್ಸಿಟಿ ಇದು ಏನಿದೆ 40% ಆಫ್ ದ ಗ್ಲೋಬಲ್ ಪಾಪ್ಯುಲೇಷನ್ಗೆ ಅಫೆಕ್ಟ್ ಮಾಡುತ್ತೆ. ಮತ್ತು ಇದೇನು ಮಾಡುತ್ತೆ, ಅಫೆಕ್ಟ್ ಮಾಡೋದ್ರ ಜೊತೆಗೆ ಒಂದು ವಾಟರ್ ಸ್ಕೇರ್ಸಿಟಿ ಪ್ರಾಬ್ಲಮ್ ಏನಿದೆ ಅದು ಇನ್ನೂ ಜಾಸ್ತಿ ಇನ್ಕ್ರೀಸ್ ಮಾಡುತ್ತೆ. ದಿನಕ್ಕೆ ಇದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಈ ಒಂದು ಪ್ರಾಬ್ಲಮ್ನ, ವಾಟರ್ ಸ್ಕೇರ್ಸಿಟಿ ಪ್ರಾಬ್ಲಮ್ನ ರೆಡ್ಯೂಸ್ ಮಾಡೋದಕ್ಕೂ, ಅಂದರೆ ವಾಟರ್ನ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡೋದಕ್ಕೋಸ್ಕರನೂ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ 946 ಮಿಲಿಯನ್ ಪೀಪಲ್ ಏನಿದ್ದಾರೆ ಅವರು ಓಪನ್ ಡಿಫಿಕೇಷನ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನಮಗೆ ಗೊತ್ತು ಓಪನ್ ಡಿಫಿಕೇಷನಿಂದ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಇದೆ ಅಂತ. ಸೊ ಹಾಗಾಗಿ ಇದು ಕೂಡ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಸೊ ಇದು ಕ್ಲೀನ್ ಸ್ಯಾನಿಟೇಷನ್ನ ಪ್ರೊವೈಡ್ ಮಾಡೋದು ಕೂಡ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂಡರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಟಾರ್ಗೆಟ್ ಆಗಿದೆ. ಸೊ ನೆಕ್ಸ್ಟ್ ಇದ್ರ ಜೊತೆಗೆ ಜೆಂಡರ್ ಇನ್ಈಕ್ವಾಲಿಟಿ. ಈಗ ಫಾರ್ ಎಕ್ಸಾಂಪಲ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸು ಬರೀ ಲೋ ಮತ್ತು ಮಿಡಲ್ ಇನ್ಕಮ್ ಕಂಟ್ರೀಸ್ ಅಥವಾ ಡೆವಲಪಿಂಗ್ ಕಂಟ್ರೀಸ್ನ ಮಾತ್ರ ಫೋಕಸ್ ಮಾಡಲ್ಲ. ಸೊ ಡೆವಲಪಿಂಗ್ ಕಂಟ್ರೀಸ್, ಲೋ ಇನ್ಕಮ್ ಕಂಟ್ರೀಸ್ ಜೊತೆಗೆ ಡೆವಲಪ್ಡ್ ನೇಷನ್ಸ್ನು ಕೂಡ ಇದು ಫೋಕಸ್ ಮಾಡ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಡೆವಲಪ್ಡ್ ನೇಷನ್ಸ್ ಲೈಕ್ USA ಇರ್ಬೋದು, ರಷ್ಯಾ ಇರ್ಬೋದು, ಫ್ರಾನ್ಸ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಸೊ ಯಾವುದೇ ಡೆವಲಪ್ಡ್ ನೇಷನ್ ಆದರೂ ಕೂಡ ಅಲ್ಲಿನೂ ಕೂಡ ಪಾವರ್ಟಿ ರೇಟ್ ಕಡಿಮೆ ಇರ್ಬೋದು, ಆದರೆ ಜೆಂಡರ್ ಈಕ್ವಾಲಿಟಿ ಪ್ರಾಬ್ಲಮ್ಸ್ ಇನ್ನೂ ರೆಡ್ಯೂಸ್ ಆಗಿಲ್ಲ. ಸೊ ಆ ಒಂದು ಕಾರಣದಿಂದ ಆ ಡೆವಲಪ್ಡ್ ನೇಷನ್ಸ್ನೂ ಕೂಡ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸು ಕವರ್ ಮಾಡ್ತಿದೆ. ಸೊ ದಿಸ್ ಇಸ್ ದ ಸ್ಪೆಷಾಲಿಟಿ ಅಬೌಟ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಸೊ ಇದೇನು ಮಾಡ್ತಿದೆ, ಈವನ್ ಪಾರ್ಲಿಮೆಂಟ್ಸಲ್ಲಿ ಮೋರ್ ವುಮೆನ್ ರೆಪ್ರೆಸೆಂಟೇಷನ್ ಆಗ್ತಿಲ್ಲ, ತುಂಬ ಜನ ಹುಡುಗಿರು ಸ್ಕೂಲ್ಸಿಗೆ ಹೋಗ್ತಾ ಇಲ್ಲ, ಲಿಟ್ರಸಿ ರೇಟ್ ಇರ್ಬೋದು, ಮತ್ತು ಈ ಒಂದು ಜೆಂಡರ್ ಸೆಕ್ಸ್ ರೇಷಿಯೋ ಇರ್ಬೋದು, ಇದು ತುಂಬ ಕಡಿಮೆ ಇದೆ. ಸೊ ಇದೇನು ಮಾಡ್ತಾ ಇದೆ, ಜೆಂಡರ್ ಇನ್ಈಕ್ವಾಲಿಟಿನ ತುಂಬ ಎದ್ದು ತೋರಿಸ್ತಾ ಇದೆ. ಸೊ ಇದನ್ನು ಕೂಡ ರೆಡ್ಯೂಸ್ ಮಾಡಬೇಕು, ಇದು ಕೂಡ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಸೊ ಇಫ್ ವಿ ಮೀಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಇದರಿಂದ ವರ್ಲ್ಡ್ ಹೆಂಗೆ ಇಂಪ್ರೂವ್ ಆಗುತ್ತೆ? ನಾವೇನಾದ್ರು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ 17 ನಾವು ತೊಗೊಂಡು ಬಂದಿದ್ದೀವಿ, ಅದನ್ನು ಮೀಟ್ ಆದರೆ ವರ್ಲ್ಡ್ ಯಾವ ಥರ ಇಂಪ್ರೂವ್ ಆಗುತ್ತೆ ಅಂದರೆ, ಇದರಿಂದ ಏನಾಗುತ್ತೆ, ಪಾವರ್ಟಿ ಎಂಡ್ ಆಗುತ್ತೆ, ಹಂಗರ್ ಎಂಡ್ ಆಗುತ್ತೆ, ಇನ್ಈಕ್ವಾಲಿಟೀಸು ರೆಡ್ಯೂಸ್ ಆಗುತ್ತೆ. ಈ ಬರೀ ವಿತಿನ್ ದ ಕಂಟ್ರಿ ಅಲ್ಲ, ವಿತಿನ್ ದ ಕಂಟ್ರಿ ಮಾತ್ರ ಅಲ್ಲ, ಕಂಟ್ರಿ ನಡುವೆನೂ, ಈಗ ಎರಡು ದೇಶಗಳ ನಡುವೆನೂ ಕೂಡ ಈ ಒಂದು ಇನ್ಈಕ್ವಾಲಿಟೀಸ್ ಕಡಿಮೆ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಮತ್ತು ಚೀನಾ ಮಧ್ಯೆ ಇರ್ಬೋದು, ಇಂಡಿಯಾ ಮತ್ತು USA ಮಧ್ಯೆ ಇರ್ಬೋದು, ಇಂಡಿಯಾ ಮತ್ತು ರಷ್ಯಾ ಮಧ್ಯೆ ಇರ್ಬೋದು, ಇಂಡಿಯಾ ಪಾಕಿಸ್ತಾನ ಮಧ್ಯೆ ಇರ್ಬೋದು. ಸೊ ಇನ್ಈಕ್ವಾಲಿಟೀಸ್ ಇದ್ದೇ ಇದೆ ಅಲ್ವಾ. ಸೊ ಒಂದಲ್ಲ ಒಂದು ವಿಷಯದಲ್ಲಿ ಒಂದು ಕಂಟ್ರಿ ಜಾಸ್ತಿ ಇದೆ, ಇನ್ನೊಂದು ಕಂಟ್ರಿ ಕಡಿಮೆ ಇದೆ. ಸೊ ಈ ಒಂದು ಇನ್ಈಕ್ವಾಲಿಟೀಸ್ ಕೂಡ ಕಡಿಮೆ ಆಗುತ್ತೆ. ಮತ್ತು ಪೀಸ್ಫುಲ್, ಜಸ್ಟ್ ಆ್ಯಂಡ್ ಇನ್ಕ್ಲೂಸಿವ್ ಸೊಸೈಟಿನ ಬಿಲ್ಡ್ ಮಾಡ್ಬೋದು, ಪ್ರೊಟೆಕ್ಟ್ ಹ್ಯೂಮನ್ ರೈಟ್ಸ್ನ ಪ್ರೊಟೆಕ್ಟ್ ಮಾಡ್ಬೋದು, ಜೆಂಡರ್ ಈಕ್ವಾಲಿಟಿನ ಪ್ರಮೋಟ್ ಮಾಡ್ಬೋದು, ವುಮೆನ್ನ ಎಂಪವರ್ ಮಾಡ್ಬೋದು, ಗರ್ಲ್ಸ್ನ ಎಂಪವರ್ ಮಾಡ್ಬೋದು, ಪ್ಲ್ಯಾನೆಟ್ನಿಗೆ ನಾವು ಲಾಂಗ್ ಲಾಸ್ಟಿಂಗ್ ಪ್ರೊಟೆಕ್ಷನ್ನ ಕೊಡ್ಬೋದು, ಮತ್ತು ನ್ಯಾಚುರಲ್ ರಿಸೋರ್ಸ್ನ ಪ್ರೊಟೆಕ್ಟ್ ಮಾಡ್ಬೋದು. ಸೊ ತುಂಬ ಎಫೆಕ್ಟಿವ್ ಆಗಿ, ಎಫಿಷಿಯೆಂಟಾಗಿ ನ್ಯಾಚುರಲ್ ರಿಸೋರ್ಸ್ನ ಯೂಸ್ ಮಾಡ್ಕೊಳ್ಬೋದು. ಒಂದು
ಅಂದರೆ ಸಸ್ಟೈನಬಲ್ ಕಂಡೀಷನ್ಸ್ನ ನಾವು ಕ್ರಿಯೇಟ್ ಮಾಡ್ಬೋದು, ಇನ್ಕ್ಲೂಸಿವ್ ಕಂಡೀಷನ್ನ ಕ್ರಿಯೇಟ್ ಮಾಡ್ಬೋದು, ಎಕನಾಮಿಕ್ ಗ್ರೋತ್, ಸಸ್ಟೈನ್ಡ್ ಎಕನಾಮಿಕ್ ಗ್ರೋತ್ನ ಬಿಲ್ಡ್ ಮಾಡ್ಬೋದು, ಪ್ರಾಸ್ಪೆರಿಟಿನ ಶೇರ್ ಮಾಡ್ಬೋದು, ಡೀಸೆಂಟ್ ವರ್ಕ್ನ ಎಲ್ರಿಗೂ ಕೊಡ್ಬೋದು. ಸೊ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಹೋಗುತ್ತೆ, ಪಾವರ್ಟಿ ಹೋಗುತ್ತೆ, ಎಲ್ಲರನ್ನು ಎಜುಕೇಟ್ ಮಾಡ್ಬೋದು, ಹೆಲ್ತಿ ಎನ್ವಿರಾನ್ಮೆಂಟ್ ಪ್ರೊವೈಡ್ ಮಾಡ್ಬೋದು, ಕ್ಲೀನ್ ವಾಟರ್ ಮತ್ತು ಸ್ಯಾನಿಟೇಷನ್ನ ಪ್ರೊವೈಡ್ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ, ಎಲ್ಲರೂ ಪೀಸ್ಫುಲ್ಲಾಗಿ ಆರಾಮಾಗಿ ಇರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ಅಚೀವಿಂಗ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಸೊ ಈಗ ಇಷ್ಟೆಲ್ಲ ನೋಡಿದ್ವಿ ಅಲ್ವಾ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸು ಹೆಂಗೆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ಗಿಂತ ಡಿಫ್ರೆಂಟ್ ಆಗಿದೆ ಅಂತ ನೋಡೋಣ. ಈಗ ಫಾರ್ ಎಕ್ಸಾಂಪಲ್ ಯುನೈಟೆಡ್ ನೇಷನ್ ಏನು ಹೇಳ್ತಿದೆ ಇದ್ರ ಬಗ್ಗೆ ಅಂದರೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸು ಪ್ರೀವಿಯಸ್ ಗೋಲ್ಸ್ ಏನಿತ್ತು ಅದಕ್ಕಿಂತ ತುಂಬ ಮುಂದೆ ಹೋಗಿ ಯೋಚನೆ ಮಾಡ್ತಿದೆ. ಈಗ ಫಾರ್ ಎಕ್ಸಾಂಪಲ್ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಏನಿತ್ತು, ಇದು ಜಸ್ಟ್ ಈಗ ಪಾವರ್ಟಿ ಅಂತ ಅಂದ ತಕ್ಷಣ ಪಾವರ್ಟಿನ ರೆಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಿತ್ತು. ಆದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನು ಮಾಡ್ತಿದೆ, ಈ ಪಾವರ್ಟಿಗೆ ಕಾರಣ ಆಗಿರೋಂಥ ರೂಟ್ ಕಾಸಸ್ ಏನಿದೆ ಅದನ್ನು ಸಾರ್ಟ್ ಔಟ್ ಮಾಡೋದಕ್ಕೆ ಹೋಗ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ, ವಲ್ನರಬಲ್ ಗ್ರೂಪ್ ಅಂದರೆ ಯಾರು ಕೂಡ ಪಾವರ್ಟಿನಲ್ಲಿ ಇಲ್ಲದೆ ಇರೋ ಥರ ಮಾಡೋದಕ್ಕೆ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸು ಟ್ರೈ ಮಾಡ್ತಿದೆ. ಅಂದರೆ ಲಾಸ್ಟ್ ಪೀಪಲ್ ಕೂಡ, ಈವನ್ ತುಂಬ ಪೂರೆಸ್ಟ್ ಆಫ್ ದ ಪೂರು ಕೂಡ ಪಾವರ್ಟಿಯಿಂದ ಆಚೆ ಬರಬೇಕು ಅನ್ನೋದು ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ದು ಏಮ್ ಆಗಿದೆ. ಇದ್ರ ಜೊತೆಗೆ ಇದು ಇನ್ನೂ ಏನು ಎಂಫಸಿಸ್ ಮಾಡುತ್ತೆ ಅಂದರೆ, ಕ್ಲೈಮೇಟ್ ಚೇಂಜ್ನ ಅರ್ಜೆಂಟಾಗಿ ಟ್ಯಾಕಲ್ ಮಾಡಬೇಕು. ಏನಕ್ಕೋಸ್ಕರ ಅಂದರೆ ಎನ್ವಿರಾನ್ಮೆಂಟ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ. ಇದರಿಂದ ಏನಾಗುತ್ತೆ, ಸಸ್ಟೈನಬಲ್ ಕನ್ಸಂಪ್ಷನ್ ಆ್ಯಂಡ್ ಪ್ರೊಡಕ್ಷನ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಎನ್ವಿರಾನ್ಮೆಂಟು ಪ್ರೊಟೆಕ್ಟ್ ಆಗುತ್ತೆ, ನಮಗೆ ಅವಶ್ಯಕತೆ ಇರುವಂಥ ರಿಸೋರ್ಸಸ್ಸು ಕೂಡ ಅವೈಲಬಲ್ ಆಗುತ್ತೆ. ಇದ್ರದ್ದು ಇನ್ನೊಂದು ಇಂಟೆನ್ಷನ್ ಏನಂದರೆ, ಯೂನಿವರ್ಸಲಿ ಅಂದರೆ ಎಲ್ಲ ಕಂಟ್ರೀಸಿಗೂ ಒಂದೇ ಥರ ರೂಲ್ಸ್ನ ತೊಗೊಂಡು ಬರಬೇಕು, ಎಲ್ಲ ಕಂಟ್ರೀಸಿಗೂ ಜಸ್ಟಿಫಿಕೇಷನ್ನ ಪ್ರೊವೈಡ್ ಮಾಡಬೇಕು. ಅಂದರೆ ಈಗ ಡೆವಲಪಿಂಗ್ ಕಂಟ್ರಿಗೆ ಒಂಥರ ರೂಲ್ಸು, ಡೆವಲಪ್ಡ್ ನೇಷನ್ಗೆ ಒಂಥರ ರೂಲ್ಸು, ಲೋ ಇನ್ಕಮ್ ಕಂಟ್ರೀಸ್ಗೆ ಒಂಥರ ರೂಲ್ಸು ತೊಗೊಂಡು ಬರೋದು ಇದ್ರದ್ದು ಉದ್ದೇಶ ಅಲ್ಲ. ಸೊ ಪ್ರತಿಯೊಂದು ಕಂಟ್ರಿನಲ್ಲೂ ಜಸ್ಟಿಸ್ನ ಪ್ರೊವೈಡ್ ಮಾಡಬೇಕು ಅನ್ನೋದು ಇದ್ರದ್ದು ಉದ್ದೇಶ ಆಗಿದೆ. ಮತ್ತು ಪ್ರೈವೇಟ್ ಸೆಕ್ಟರ್, ರೋಲ್ ಆಫ್ ಪ್ರೈವೇಟ್ ಸೆಕ್ಟರ್ ಏನಿದೆ, ಈಗ ಫೈನಾನ್ಸಿಂಗ್ ಸಸ್ಟೈನಬಲ್ ಡೆವಲಪ್ಮೆಂಟಿಗೆ ಇರ್ಬೋದು, ಪಾರ್ಟ್ನರ್ಶಿಪ್ ಮಾಡೋದಕ್ಕೋಸ್ಕರ ಇರ್ಬೋದು. ಸೊ ಸಿವಿಲ್ ಸೊಸೈಟಿ, ಗೌರ್ಮೆಂಟ್ ಮತ್ತು ಪ್ರೈವೇಟ್ ಪಾರ್ಟ್ನರ್ಶಿಪ್ಪಿಂದ ಸೊ ಒಂದು ಸಸ್ಟೈನಬಲ್ ಸೊಸೈಟಿನ ಬಿಲ್ಡ್ ಮಾಡಬೇಕು ಅನ್ನೋದು ಇದ್ರದ್ದು ಮೇನ್ ಇಂಟೆನ್ಷನ್ ಆಗಿದೆ. ಸೊ ಹಾಗಾಗಿ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ, ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ಗಿಂತ ತುಂಬ ಡಿಫ್ರೆಂಟ್ ಇದೆ. ಸೊ ಇದು ಎಲ್ಲ ಕಂಟ್ರೀಸ್ಗೂ ಒಂದೇ ಥರ ಟ್ರೀಟ್ ಮಾಡುತ್ತೆ. ವಾಟ್ ಎವರ್ ಇಟ್ ಮೇ ಬಿ, ಡೆವಲಪ್ಡ್ ನೇಷನ್ ಆಗಿರ್ಬೋದು, ಡೆವಲಪಿಂಗ್ ನೇಷನ್ ಆಗಿರ್ಬೋದು, ಲೋ ಇನ್ಕಮ್ ಕಂಟ್ರಿ ಆಗಿರ್ಬೋದು, ಇಟ್ ವಿಲ್ ಬ್ಯಾಲೆನ್ಸ್ ಆಲ್ ದ ಕಂಟ್ರೀಸ್. ಸೊ ಥ್ಯಾಂಕ್ ಯು ಆಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಅಬೌಟ್ ದಿಸ್ ಸಸ್ಟೈನಬಲ್ ಡೆವಲಪ್ಮೆಂಟ್, ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಟಾಪರ್ IAS ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಈ ಒಂದು PDF ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಇದನ್ನು ನೀವು ಡೈರೆಕ್ಟ್ ಪ್ಲೇಸ್ಟೋರಿಂದನಾದರೂ ಡೌನ್ಲೋಡ್ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ನಿಮಗೆ ಲಿಂಕನ್ನು ಕೊಟ್ಟಿದ್ದೀನಿ, ಅದ್ರ ಮೂಲಕ ಬೇಕಾದ್ರೂ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಆಲ್.